ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ದೇವರ ವಾಕ್ಯಗಳಿಂದ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೇವ ಜನರೇ, ಈ ಮುಂಜಾನೆಯಲ್ಲಿ ಕರ್ತನ ವಾಕ್ಯ ನಮ್ಮನ್ನು ಹೀಗೆ ಮಾತನಾಡಿ ಬಲಪಡಿಸ್ತಾ ಇದೆ. ಕೀರ್ತನೆ 119ನೇ ಅಧ್ಯಾಯದ 143ನೇ ವಚನದಲ್ಲಿ, ಕಷ್ಟ ಸಂಕಟಗಳು ನನ್ನನ್ನು ಹಿಡಿದವೆ, ನಿನ್ನ ಆಜ್ಞೆಗಳು ನನಗೆ ಸಂತೋಷಕರವಾಗಿವೆ. ಪ್ರಿಯ ದೇವ ಜನರೇ, ಕೆಲವು ಸಮಯಗಳಲ್ಲಿ ನಮ್ಮ ಜೀವಿತ ಇಂತಹ ಪರಿಸ್ಥಿತಿಯಲ್ಲಿ ಹಾದು ಬರ್ತದೆ. ಎಲ್ಲಿ ನೋಡಿದ್ರು ಕೂಡ ಕಷ್ಟ ಸಂಕಟಗಳು, ಎಲ್ಲಿ ನೋಡಿದ್ರು ಕೂಡ ಅವಮಾನಗಳು, ಒತ್ತಡಗಳು, ಎಲ್ಲಿ ಸುತ್ತಲೂ ತಿರುಗಿದ್ರು ಕೂಡ ನಮಗೆ ಎಲ್ಲೂ ಕೂಡ ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ ಅನ್ನುವ ಪರಿಸ್ಥಿತಿಗಳಲ್ಲಿ ನಾವು ಹಾದು ಹೋಗ್ಬೇಕಾಗ್ತದೆ. ಎಲ್ಲರೂ ಕೂಡ, ಅದು ನಾನಾಗಿರ್ಬೋದು, ನೀವಾಗಿರ್ಬೋದು, ಪ್ರತಿಯೊಬ್ಬನ ಮನುಷ್ಯನ ಜೀವಿತದಲ್ಲೂ ಕೂಡ ಇಂತಹ ಸನ್ನಿವೇಶಗಳು ಬರುವುದು ಸಹಜ. ಆದರೆ ಕೀರ್ತನೆಗಾರನು ವಾಕ್ಯದ ಮೂಲಕ ನಮ್ಮನ್ನು ಹೀಗೆ ಬಲಪಡಿಸ್ತಾ ಇದ್ದಾರೆ. ಏನಂದ್ರೆ, ಕಷ್ಟ ಸಂಕಟಗಳು ನನ್ನನ್ನು ಹಿಡಿದವೆ, ಆದರೆ ನಿನ್ನ ಆಜ್ಞೆಗಳು ನನಗೆ ಸಂತೋಷಕರವಾಗಿವೆ. ಪ್ರಿಯ ದೇವ ಜನರೇ, ಎಲ್ಲಾ ಕಡೆ ನಮಗೆ ನೆಗೆಟಿವಿಟಿ ಅಂದ್ರೆ ನಕಾರಾತ್ಮಕವಾದ ಕಾರ್ಯಗಳು, ಕಷ್ಟ ಸಂಕಟಗಳು ಇದೆಲ್ಲವೂ ನಮ್ಮನ್ನ ಅಂಟಿಕೊಂಡಿದ್ದರೂ ಕೂಡ ಒಂದು ಸಂಗತಿ ನಮ್ಮನ್ನ ಸಂತೋಷ ಪಡಿಸುವುದಕ್ಕೆ ಉಂಟು. ಅದ್ಯಾವುದಂದರೆ ದೇವರ ವಾಕ್ಯಗಳಾಗಿದೆ. ದೇವ ಜನರೇ, ಸತ್ಯವೇದ ಅನ್ನುವುದು ಅದೊಂದು ಬರೀ ಪುಸ್ತಕ ಅಷ್ಟೇ ಅಲ್ಲ, ಅದು ನಮ್ಮ ಜೀವಿತದ ಪರಿಸ್ಥಿತಿಗಳನ್ನ ಮಾರ್ಪಡಿಸುವಂತ ಒಂದು ಜೀವವುಳ್ಳ ವಾಕ್ಯಗಳಾಗಿವೆ, ಕರ್ತನ ಮಾತುಗಳಾಗಿವೆ. ಹಾಗಾಗಿ ಕಷ್ಟ ಸಂಕಟಗಳು ನಮಗೆ ಸುತ್ತಲೂ ಕೂಡ ಹಿಡಿದುಕೊಂಡಿದ್ದರೂ ದೇವರ ವಾಕ್ಯಗಳು ನಮಗೆ ಸಂತೋಷಕರವಾಗಿವೆ. ನೀವು ಪರಿಸ್ಥಿತಿಗಳು ಕೆಟ್ಟಾಗ ಬೈಬಲ್ ಹಿಡಿದುಕೊಂಡು ಒಂದು ಅರ್ಧ ಗಂಟೆ ಕುಳಿತು ಓದುವುದಕ್ಕೆ ಆರಂಭಿಸ್ರಿ, ನಿಮಗೇ ಗೊತ್ತಿಲ್ಲದ ಹಾಗೆ ಒಂದು ದೊಡ್ಡ ಸಮಾಧಾನವು ಅದು ನಿಮ್ಮನ್ನ ಪ್ರವೇಶಿಸುವಂತದ್ದಾಗ್ತದೆ. ಆಗ ಸುತ್ತಲೂ ಗಮನಿಸಿದ್ರು ಕೂಡ ನೀವೆಲ್ಲವನ್ನ ಆಗಲೇ ಜಯಿಸಿ ಬಿಟ್ಟಿದ್ದೀರಾ ಅನ್ನುವ ಆಲೋಚನೆ ನಿಮಗುಂಟಾಗ್ತದೆ. ದೊಡ್ಡ ಸಾಮರ್ಥ್ಯ ನಮಗೆ ಸಿಗ್ತದೆ. ನಮ್ಮ ಮೆಂಟಾಲಿಟಿ ಅಂದ್ರೆ ನಾವು ಯೋಚಿಸುವಂತ ಕಾರ್ಯ ಇದೆಯಲ್ಲ, ಅದು ಬದಲಾಗ್ತದೆ. ಆ ಯೋಚಿಸುವ ಶೈಲಿ ಬದಲಾಗ್ತದೆ. ಆಗ ನಾವು ಹೇಳ್ಬೋದು, ಕಷ್ಟ ಸಂಕಟಗಳು ಎಷ್ಟೇ ಇರಲಿ ನನ್ನನ್ನು ಸಂತೋಷ ಪಡಿಸುವಂಥದ್ದು ದೇವರ ವಾಕ್ಯ ಮಾತ್ರ ಅಂತ. ಹಾಗೆ ಒಪ್ಪಿಕೊಳ್ಳುವವರು ಮಾತ್ರ ಈ ಮುಂಜಾನೆ ವೇಳೆಯಲ್ಲಿ ಸತ್ಯವೇದವನ್ನ ಕೈಯಲ್ಲಿ ಹಿಡಿದುಕೊಂಡು ಹೇಳ್ರೆ, ಹೌದು, ದೇವರ ವಾಕ್ಯವೇ ನನ್ನನ್ನು ಸಂತೋಷ ಪಡಿಸುವಂಥದ್ದು. ಕಷ್ಟ ಸಂಕಟಗಳಲ್ಲಿ ಎಷ್ಟೇ ಮನುಷ್ಯರ ಬಳಿಯಲ್ಲಿ ಕುಳಿತು ಮಾತಾಡಿದ್ರು ಕಷ್ಟದ ಕುರಿತಾಗಿನೇ ಇನ್ನೊಂದಷ್ಟು ಗಂಟೆಗಳು ನಾವು ಮಾತಾಡ್ತೀವಿ ಹೊರತು ಪರಿಹಾರವಾಗಲಿ, ಸಂತೋಷ ಸಮಾಧಾನ ಉಂಟು ಮಾಡುವಂಥದ್ದಾಗಲಿ ನಮ್ಮ ಮಧ್ಯದಲ್ಲಿ ಏನೂ ಬರುವುದಿಲ್ಲ. ನಿಮ್ಮದೆರಡು ಕಷ್ಟ ಹೇಳ್ಕೊಂಡ್ರೆ ಅವ್ರದ್ದು 4 ಹೇಳ್ತಾರೆ, ಊರವ್ರದ್ದು ಇನ್ನೊಂದೆರಡು ಹೇಳ್ತಾರೆ. ಅದೆಲ್ಲ ಯಾಕೆ? ನಮಗೆ ನಮ್ಮ ಕಷ್ಟ ಸಂಕಟಗಳ ಪರಿಸ್ಥಿತಿಯಲ್ಲಿ ದೇವರ ವಾಕ್ಯವನ್ನ ಕೈಯಲ್ಲಿ ಹಿಡಿದು, ದೇವರೇ ಇದೇ ನನಗೆ ಸಂತೋಷ ಅಂತ ಹೇಳಿ ಒಪ್ಪಿಕೊಂಡು ವಾಕ್ಯದ ಕಡೆ ಗಮನ ಹರಿಸ್ರಿ. ಸತ್ಯವಾಗಿ ನಾನು ಹೇಳ್ತೀನಿ, ಎಲ್ಲ ಕಷ್ಟ ಸಂಕಟಗಳು ನಿಮ್ಮನ್ನು ಹಿಡಿದಿರುವಂಥದ್ದು ಅದು ಆಗಲೇ ಬಿಟ್ಟು ತೊಲಗ್ತದೆ. ಸಮಾಧಾನವು ಸಂತೋಷವು ನಿಮ್ಮ ಬಳಿಯಲ್ಲಿ ಉಳಿಯುವಂಥದ್ದಾಗ್ತದೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಪರಿಶುದ್ಧಾತ್ಮನೇ, ನಿಮಗೆ ಸ್ತೋತ್ರ. ನಿನ್ನ ವಚನ ಪ್ರಿಯ ಮಕ್ಕಳೊಟ್ಟಿಗೆ ಹೀಗೆ ಮಾತನಾಡಿದಕ್ಕಾಗಿ ವಂದನೆ. ಹೌದಯ್ಯ, ಕಷ್ಟ ಸಂಕಟಗಳು ನಮ್ಮನ್ನು ಹಿಡಿದಿದ್ದರೂ ಕೂಡ ನಿನ್ನ ಒಂದು ವಾಕ್ಯಗಳು, ನಿನ್ನ ಆಜ್ಞೆಗಳು ನಮಗೆ ಸಂತೋಷಕರವಾಗಿವೆ ಅಂತ ನಿನ್ನ ವಾಕ್ಯದಿಂದ ಬಲಪಡಿಸಿದಕ್ಕಾಗಿ ವಂದನೆ. ಪ್ರಿಯ ಮಕ್ಕಳನ್ನು ಆಶೀರ್ವದಿಸು. ಅವರ ಜೀವಿತದಲ್ಲಿ ಇರುವಂತ ಯಾವುದೇ ವಿಧವಾದ ಪರಿಸ್ಥಿತಿಗಳಿರುವುದಾದ್ರೂ ನೀನು ಅಪ್ಪ ನಿನ್ನ ವಾಕ್ಯದ ಮೂಲಕ ಅವ್ರನ್ನ ಸಂತೋಷಗೊಳಿಸು, ನಿನ್ನ ಮಾತುಗಳಿಂದ ಅವ್ರನ್ನ ಬಲಪಡಿಸು, ಆಶೀರ್ವಾದ ಮಾಡ್ರಿ. ಅದೇ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 5600991. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to World Ministries, Bangalore. Phone 9008725814, 9008725815. God bless you.